ತುರಿಯಾವಸ್ಥೆ ಅಂದ್ರೆ ಏನು? ಅವಸ್ಥೆ ಅಂತಂದರೆ ಸ್ಟೇಟ್ ಅಂತ. ಅವಸ್ಥಾ, ಸ್ಟೇಟ್ ಆಫ್ ಯುವರ್ ಓನ್ ಮೈಂಡ್. ದೆರ್ ಆರ್ ಡಿಫರೆಂಟ್ ಸ್ಟೇಜಸ್ ಆಫ್ ಮೈಂಡ್, ಡಿಫರೆಂಟ್ ಲೆವೆಲ್ಸ್ ಆಫ್ ಮೈಂಡ್. ಮನಸ್ಸು ಹಂತ ಹಂತವಾಗಿ ಬೇರೆ 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 ಕೆಲಸಗಳನ್ನ ಮಾಡುತ್ತೆ. ಹೊರಗಿನ ಮನಸ್ಸು ಒಂಥರ, ಒಳಗಿನ ಮನಸ್ಸು ಅದಕ್ಕಿಂತ ಒಳಗಿನ ಸಟ್ಲರ್ ಅಂತಾರೆ. ಸೂಕ್ಷ್ಮ, ಸೂಕ್ಷ್ಮತಮ, ಸೂಕ್ಷ್ಮತರ, ಆ ರೀತಿ ಒಂದೊಂದು ಹೆಸರು ಹೇಳ್ತಾರೆ. ಡೀಪಾಗಿ ಹೋದಾಗ ಅದು ಮನಸ್ಸೇ ಅಲ್ಲ, ಅದು ಎಲ್ಲ ಒಂದರೊಳಗೆ ಸೇರ್ಕೊಂಡ್ಬಿಟ್ಟಾಗ ವಿ ಕಾಲ್ ಇಟ್ ಕಾನ್ಷಿಯಸ್ನೆಸ್, ಪ್ಯೂರ್ ಕಾನ್ಷಿಯಸ್ನೆಸ್. ಹೇಗೆ ಎಲ್ಲವೂ ಸೇರಿದೆ ಆಕಾಶದಲ್ಲಿ, ಆಕಾಶದಿಂದ ಎಲ್ಲವೂ ಹೊರಗೆ ಬಂದಿದೆ, ಆಕಾಶದಲ್ಲಿ ಎಲ್ಲವೂ ಇದೆ, ಎಲ್ಲ ಹೊರಗೆ ಬಂದಿದೆ. ಹಾಗೆ ನಾವು ಎಚ್ಚರ ಇದ್ದಾಗ ಒಂದು ಸ್ಟೇಟು ಡಾಮಿನೇಟ್ ಆಗಿರುತ್ತೆ. ಎಚ್ಚರದಲ್ಲಿ ನಾವು ಡಾಮಿನೇಟ್ ಆಗಿರ್ತೀವಿ. ಆವಾಗ ನಮ್ಮ ಎನರ್ಜಿ ಲೆವೆಲ್ಲೇ ಬೇರೆ. ಆ ಎನರ್ಜಿ ಲೆವೆಲ್ನಲ್ಲಿ ನಾವು ಬಹಳ ಕೆಲಸ ಮಾಡ್ತಿರ್ತೀವಿ. ಪರಿಪಾಲನಾ ಶಕ್ತಿ ಜಾಸ್ತಿ, ಮೇಂಟೆನೆನ್ಸ್ ಕೆಪಾಸಿಟಿ, ವಿಷ್ಣು ಪವರ್ ಅಂತಾರೆ. ಆಗ ನಮ್ಮಲ್ಲಿ ಈ ಹೊಕ್ಕಳ ಹತ್ರ ಮಣಿಪುರ ಚಕ್ರ ಆ್ಯಕ್ಟಿವ್ ಆಗಿರುತ್ತೆ. ನಾವು ಫೀಲ್ ಮಾಡ್ಬೋದು, ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾಗ ಹೊಕ್ಕಳಲ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಚೆನ್ನಾಗಿ ಓಂಕಾರ ಜಪ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಇಡೀ ದಿವಸ ಆ ಎನರ್ಜಿನಲ್ಲಿ ಕೆಲಸ ಮಾಡ್ಬೋದು. ಇದು ವಿಷ್ಣು ಪವರ್. ದರ್ಶನ ಅಂದರೆ ಏನು? ಪಂಚಭೂತಗಳಲ್ಲಿ ಅಗ್ನಿ ಬಹಳ ಮುಖ್ಯವಾದದ್ದು. ಅಗ್ನಿ ಮಣಿಪುರ ಚಕ್ರದ ಒಂದು ಪ್ರಿನ್ಸಿಪಲ್, ಅಗ್ನಿ ತತ್ವ. ಈ ತತ್ವದಿಂದಲೇ ನಮಗೆ ಕಣ್ಣು ನೋಡ್ತಾ ಇರೋದು. ರೂಪ ಅಂತ ಹೇಳ್ತಾರೆ, ನೋಡೋದನ್ನು ರೂಪ, ಶಬ್ದ ಸ್ಪರ್ಶ ರಸ ರೂಪ ಗಂಧ ಅನ್ನೋದು. ಆ ರೂಪ ಕಣ್ಣಿಗೆ ನೋಡುವ ಶಕ್ತಿ ಕೊಟ್ಟಿದೆ. ಪಂಚೇಂದ್ರಿಯಗಳು, ಅದರಲ್ಲಿ ಕಣ್ಣು ಈ ಒಂದು ಪಂಚಭೂತದ ಅಗ್ನಿ ತತ್ವದಿಂದ ಕೆಲಸ ಮಾಡ್ತಾ ಇದೆ. ನೀವು ಕಣ್ಣಲ್ಲಿ ನೋಡ್ತೀರ, ಏನಿದೆಯೋ ಅದು ಕಾಣುತ್ತೆ. ಫೋಕಸ್ ಮಾಡಿದಾಗ ಇನ್ನೂ ಕ್ಲಿಯರಾಗಿ ನೋಡ್ಬೋದು. ಅಷ್ಟೇ ಈ ಕಣ್ಣಿಗೆ ಗೊತ್ತಿರೋದು. ನಮ್ಮ ಮನಸ್ಸಿನಲ್ಲಿ ಅದು ಮೂಡುತ್ತೆ, ನಾವು ನೋಡಿದ್ದು, ಅಥವಾ ಮನಸ್ಸಿಗೆ ಬಂದಿದ್ದು ಕಣ್ಣು ಹುಡ್ಕೊಂಡು ನೋಡುತ್ತೆ. ಅದಕ್ಕೆ ಕನೆಕ್ಷನ್ ಇದೆ ಪ್ರಪಂಚಕ್ಕೂ, ಅಂದರೆ ವಸ್ತುವಿಗೂ, ಕಣ್ಣಿಗೂ, ನಮ್ಮ ನೋಟಕ್ಕೂ ಮತ್ತು ನಮ್ಮ ಮನಸ್ಸಿಗೂ ಕನೆಕ್ಷನ್ ಇದೆ. ನಾವು ದೇವಸ್ಥಾನಕ್ಕೆ ಹೋಗಿ ನನಗೆ ದರ್ಶನ ಆಯಿತು ಅಂತೀವಿ, ಅಂದರೆ ಕ್ಯೂನಲ್ಲಿ ನಿಂತ್ಕೊಂಡು ದೇವರನ್ನ ನೋಡಿಬಿಟ್ಟು ಬಂದೆ, ಕಣ್ಣು ತುಂಬ ನೋಡಿದೆ ಅಂತ ಹೇಳ್ತೀರ. ಆದರೆ ಎಷ್ಟೊತ್ತು ಒಂದು ಸ್ವಲ್ಪ ಹೊತ್ತಿರುತ್ತೆ ಅದರ ಒಂದು ಮುಖ, ಆಮೇಲೆ ನೀವು ಮರ್ತು ಹೋಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಅಂತೂ ಇರೋದೇ ಇಲ್ಲ. ಆ ಪಿಕ್ಚರ್ ಉಳ್ಕೋಬೋದು, ಮರ್ತು ಹೋಗುತ್ತೆ. ಆಮೇಲೆ ಅದು ನಿಧಾನವಾಗಿ ಅಳಿಸಿ ಹೋಗುತ್ತೆ. ಬೇರೆ ದೇವಸ್ಥಾನಕ್ಕೆ ಹೋದಾಗ ಅದು ಕನ್ಫ್ಯೂಸ್ ಆಗುತ್ತೆ, ಆ ದೇವರು ಈ ದೇವರು ಮರ್ತೋಗುತ್ತೆ. ಆದರೆ ಇದು ಬರೀ ನೋಟ ಅಷ್ಟೆ. ನಾವು ಕಣ್ಣಿಂದ ನೋಡುವುದು ನೋಟ. ಆದರೆ ಪಂಚ ಇಂದ್ರಿಯಗಳಿಗೆ ಒಂದು ಸೂಕ್ಷ್ಮವಾದ ಒಂದು ಅತೀಂದ್ರಿಯ ಶಕ್ತಿ ಇದೆ. ಅದು 6ನೇ ಸೆನ್ಸ್ ಅಂತಾರೆ. 6 ಸೆನ್ಸ್ ಕೆಲಸ ಮಾಡಿದಾಗ ನಿಮ್ಮ ಕಣ್ಣು ಆಳವಾಗಿ ನೋಡುತ್ತೆ. ಡೀಪರ್ ವಿಷನ್, ಅದು ಇನ್ಸೈಟ್ ಅಂತ ಹೇಳ್ತಾರೆ. ಹಾಗೆ ಹೇಗೆ ಕಣ್ಣು ಆಳವಾಗಿ ನೋಡುತ್ತೋ ಕಿವಿನೂ ಆಳವಾಗಿ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯ. ಕಣ್ಣಿಗೆ ಕಾಣದೇ ಇರೋದನ್ನು ಕಣ್ಣು ನೋಡುತ್ತೆ. ಆಗ ನಾವು ಆ ದೇವರ ವಿಗ್ರಹನ ನೋಡಿದಾಗ ಕಣ್ಣು ಮುಚ್ತೀವಲ್ಲ, ಆಗ ನಮ್ಮಲ್ಲಿ ಒಂದು ಭಾವ, ಅದರ ಒಂದು ಯಂತ್ರ ಸ್ವರೂಪವಾಗಿ ನಾವು ಅದನ್ನು ಭಾವಿಸಿದಾಗ ಆಕಾರ ಮರೆಯಾದ್ರೂ ಆ ಆಕಾರದಿಂದ ಉಂಟಾದ ಒಂದು ಯಂತ್ರಾಕಾರ ನಮಗೆ ಕಾಣಿಸುತ್ತೆ. ಯಂತ್ರಾಕಾರ ಬರೀ ಕಾಣಿಸೋದಲ್ಲ, ನಮ್ಮ ಸುತ್ತ, ನಮ್ಮ ಪರಿಧಿ ಸುತ್ತ ಇಟ್ ಫಾರ್ಮ್ಸ್ ಎ ಯಂತ್ರ ಅರೌಂಡ್ ಅಸ್, ಅರೌಂಡ್ ಅಸ್. ಯು ಫೀಲ್ ದಟ್ ರಕ್ಷಾ ಕವಚ ಥರ ದೇವ್ರನ್ನ ನೋಡಿದ್ರೆ. ನಿಮಗೆ ದೇವರ ದರ್ಶನ ಆಯಿತು ಅಂದರೆ ನಿಮ್ಮ ನೋಟ ಅಲ್ಲ, ನಿಮಗೆ ಒಳಗಿನ ಒಂದು ಪರಮಾತ್ಮನ ಒಂದು ಸ್ವರೂಪ, ಯಂತ್ರ ಸ್ವರೂಪ ಕಾಣಿಸ್ತು, ಮಂತ್ರ ಕೇಳಿಸ್ತು. ದೇವ್ರನ್ನ ನೋಡಿದಾಗ ಅದಕ್ಕೆ ಒಂದು ಯಂತ್ರಕ್ಕೊಂದು ಸೌಂಡ್ ಇರುತ್ತೆ, ಮಂತ್ರ ಕೇಳಿಸ್ತು. ಅಥವಾ ಮಂತ್ರ ಕೇಳಿದಾಗ, ದೇವ್ರನ್ನ ನೋಡಿದಾಗ ಒಳಗಡೆ ಒಂದು ಯಂತ್ರ ಫಾರ್ಮ್ ಆಗೋದು. ಇದೆಲ್ಲ ಕಾಂಬಿನೇಷನ್ ಸೇರಿನೇ ವೇದ ಉಪನಿಷತ್ತುಗಳು ಒಂಥರ ಇದೆಲ್ಲ ಸೇರಿ ಒಂದು ಪೂಜೆ ಅಂತ ಮಾಡಿ ನಮಗೆಲ್ಲ ಈ ಥರ ಮಾಡಿದ್ರೇ ಒಂದು ಶುದ್ಧ ಮಾಡ್ಕೊಳ್ಳೋದ್ರಿಂದ, ಸ್ಥಳ ಶುದ್ಧಿಯಿಂದ ಹಿಡಿದು ನಮ್ಮನ್ನು ಶುದ್ಧಿ ಮಾಡಿಕೊಂಡು ಪರಮಾತ್ಮನ ಸನ್ನಿಧಾನಕ್ಕೆ ಯಾವ ರೀತಿ ಹೋಗೋದು ಅನ್ನೋದನ್ನು ಅಷ್ಟು ಸ್ಟೆಪ್ ಬೈ ಸ್ಟೆಪ್ ನಮಗೆ ಕೊಟ್ಟಿರೋದು. ಅದರಿಂದ ದರ್ಶನ ಅಂದರೆ ಬರೀ ಕಣ್ಣಲ್ಲಿ ನೋಡೋದಲ್ಲ, ಸೂಕ್ಷ್ಮವಾದ ದೃಷ್ಟಿ ಅಂತ ಆಗುತ್ತೆ.
ಅಮ್ಮ, ನಮ್ಮ ಪ್ರಪಂಚವನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ನೋಡ್ಕೊಳ್ಳೋದಕ್ಕೆ, ಅಥವಾ ನಾವು ಹೊರಗಡೆನೂ ಬದಲಾವಣೆಯನ್ನ ಮಾಡ್ಬೇಕು ಅಂತ ಅನ್ಕೊಳ್ಳೋದಕ್ಕೆ ನಾವು ಏನ್ ಮಾಡ್ಬೇಕು ಅಮ್ಮ? ಅಂದ್ರೆ ಇವಾಗ ನನ್ನ ಪ್ರಪಂಚವನ್ನ ನಾವು ಬದಲಾಯಿಸ್ಬೇಕು ಅನ್ನೋದಕ್ಕೆ ನಾನು ಏನ್ ಮಾಡ್ಬೇಕು? ನಮ್ಮ ಪ್ರಪಂಚ ಅಂದರೆ ನಾವು ನೋಡುವ ಪ್ರಪಂಚ, ನಾವು ಅನುಭವಿಸೋ ಪ್ರಪಂಚ, ನಾವು ಕೇಳೋ ಪ್ರಪಂಚ, ನಾವು ಮೂಸೋ ಪ್ರಪಂಚ, ನಾವು ಮುಟ್ಟೋ ಪ್ರಪಂಚ. ಇಂದ್ರಿಯಗಳಿಂದ ಏನು ಪರ್ಸೀವ್ ಮಾಡ್ತೀವಿ ಇದು ಪರ್ಸನಲ್ ವರ್ಲ್ಡ್. ನಮಗೆ ನೀನು ಯಾವ ಥರ ಪರ್ಸೀವ್ ಮಾಡ್ತೀಯ, ಡಿಫ್ರೆಂಟ್ ಲೆವೆಲ್ಸ್ನಲ್ಲಿ ಪರ್ಸೀವ್ ಮಾಡ್ಬೋದು. ನೀನು ನಿನ್ನ ಬಾಡಿ ಫೀಲಿಂಗಿಂದ ಪರ್ಸೀವ್ ಮಾಡಿದಾಗ ನೀನು ಪರ್ಸೀವ್ ಮಾಡೋದು ನಿನ್ನ ಪ್ರಪಂಚದಲ್ಲಿ ಬರುವ ವಸ್ತುಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ವಸ್ತು ಪ್ರಪಂಚ ನಿಂದಾಗಿರುತ್ತೆ. ನಿನ್ನ ಪ್ರೈವೇಟ್ ವರ್ಲ್ಡ್ ಈಸ್ ಫುಲ್ ಆಫ್ ಥಿಂಗ್ಸ್. ಎಲ್ಲರನ್ನೂ ನೀನು ವಸ್ತು ಥರನೇ ನೋಡ್ತೀಯ. ಆದರೆ ನೀನು ಎಮೋಷನಲ್ಲಾಗಿ ನೋಡಿದ್ರೆ ಎಮೋಷನಲ್ ಪ್ರಪಂಚ ನಿಂದು. ಎಲ್ಲದರಲ್ಲೂ ಭಾವನೆಗಳಲ್ಲೇ ಅಳಿತೀಯ. ಬುದ್ಧಿನಲ್ಲಿ ಪ್ರಪಂಚ ಅಂತ ನೀನು ನೋಡಿದ್ರೆ, ಪರ್ಸೀವ್ ಮಾಡಿದ್ರೆ, ಇಂಟೆಲೆಕ್ಚುಯಲ್ ಆಗಿ, ಲಾಜಿಕಲ್ ಆಗಿ ಸರಿ ತಪ್ಪುಗಳನ್ನ ನೋಡಿಕೊಂಡು ತುಲನಾ ಮಾಡ್ತೀಯ. ಆದರೆ ನಿನಗೆ ಇದು ಯಾವುದೂ ಬೇಡ. ನಿನಗೆ ಪ್ರಪಂಚ ಹೇಗಿದೆಯೋ ಹಾಗೆ ನೋಡ್ತೀನಿ ಅಂದಾಗ ಇದು ನೀನು ಬೇಕು ಅಂತ ನೋಡ್ತಾ ಇರೋದು. ನಿನ್ನ ವಿಷನ್ ವಿಶಾಲ ಆಗಬೇಕಲ್ವ. ಆಗ ನೀನು ಕಾನ್ಷಿಯಸ್ ಆಗಿರ್ತೀಯ ಪ್ರಪಂಚದ ಬಗ್ಗೆ. ಯಥಾರ್ಥವನ್ನು ನೋಡ್ತೀಯ, ಏನೂ ತಲೆಯಲ್ಲಿ ಇಟ್ಕೊಳ್ಳಲ್ಲ. ಆಗ ಯಥಾರ್ಥವಾಗಿ ನೋಡಿದಾಗ ಪ್ರಪಂಚ ಹೇಗಿದೆಯೋ ಹಾಗೆ ಕಾಣುತ್ತೆ. ಈ ಪರ್ಸನಲ್ಲಾಗಿ ಒಂದು ವರ್ಲ್ಡ್ ಅಂತ ಆದರೆ ಎಲ್ಲರಿಗೂ ಪರ್ಸನಲ್ ವರ್ಲ್ಡ್ ಇದ್ದರೆ ಕಾನ್ಫ್ಲಿಕ್ಟು, ಜಗಳ ಬರ್ತಾ ಇರೋದು ಅದಕ್ಕೇನೆ. ಇವ್ರ ಡ್ರೀಮ್ಸೇ ಬೇರೆ, ನನ್ನ ಡ್ರೀಮ್ಸೇ ಬೇರೆ, ಅವ್ರ ಡ್ರೀಮ್ಸೇ ಬೇರೆ. ಅವರು ಸೃಷ್ಟಿ ಮಾಡ್ತಾ ಇರೋದೇ ಬೇರೆ, ನಾನು ಬೇರೆ, ಅವ್ರು ಬೇರೆ, ಅವ್ರು ಬೇರೆ. ಎಲ್ಲರೂ ನೋಡ್ತಾ ಇರೋ ದೃಷ್ಟಿಕೋನ ಬೇರೆ, ಪ್ರಪಂಚ ಬೇರೆ. ಏನಾಗ್ತಾಯಿದೆ? ಫೈಟ್ ಆಗ್ತಾಯಿದೆ, ಕಾನ್ಫ್ಲಿಕ್ಟ್ ಬರ್ತಾಯಿದೆ, ಘರ್ಷಣೆಗಳಾಗತ್ತೆ. ಹೇಗೆ ನೀವು ಹೊರಗಡೆ ಪ್ರಪಂಚನ ಬದಲಾಯಿಸ್ತೀಯಾ? ಸಾಧ್ಯನೇ ಆಗಲ್ಲ. ಯಾವಾಗ ನಾವು ಕಾನ್ಷಿಯಸ್ ಲೆವೆಲಲ್ಲಿ ಇರ್ತೀವಿ ಆಗ ನಮಗೆ ಇರೋದನ್ನು ನೋಡೋಕ್ಕೆ ಶುರು ಮಾಡ್ತೀವಿ. ಯಾರ್ಯಾರು ಹೆಂಗಿದ್ರೆ ಹಂಗೆ ಒಪ್ಕೋತೀವಿ. ನಿನ್ನ ಥರ ಯಾರು ಕಾನ್ಷಿಯಸ್ ಲೆವೆಲಲ್ಲಿ ಜೀವನ ಮಾಡ್ತಾರೋ, ಅಲರ್ಟ್ ಆಗಿರ್ತಾರೋ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ. ಅಂದರೆ ಯು ಆರ್ ಇನ್ ಎ ಕಾನ್ಷಿಯಸ್ ವರ್ಲ್ಡ್. ಯುವರ್ ವರ್ಲ್ಡ್ ಈಸ್ ಸೆಲ್ಫ್ಲೆಸ್ ವರ್ಲ್ಡ್. ಅಲ್ಲಿ ಯಾವ ಗೋಡೆನೂ ಇಲ್ಲ, ಅಲ್ಲಿ ಯಾವ ಡಿಸ್ಕ್ರಿಷನೂ ಇಲ್ಲ, ಡಿಸ್ಟಿಂಕ್ಷನು. ಇದನ್ನು ನಮ್ಮ ಪ್ರಪಂಚ, ಇದು ನಮ್ಮ ದೇಶ. ಆ ಫೀಲಿಂಗ್ ಬಂದುಬಿಡುತ್ತೆ ಅವಾಗ. ನಂದು ಅಂತಲ್ಲ, ನಮ್ಮದು, ಇದೆಲ್ಲ ನಮ್ಮದು, ನಮ್ಮೆಲ್ಲರದು. ಆ ರೀತಿ ನೋಡಿದಾಗ ಕಾಮನ್ ವರ್ಲ್ಡ್, ಅವನು ಕಾಮನ್ ವರ್ಲ್ಡಲ್ಲಿದ್ದಾನೆ, ಅವನು ಕಾಮನ್ ವರ್ಲ್ಡಲ್ಲಿ, ಎಲ್ಲರೂ ಕಾಮನ್ ವರ್ಲ್ಡಲ್ಲಿರೋರೆಲ್ಲ ಸೇರೋದಿದೆಯಲ್ಲ ಗೋಡೆ ಇಲ್ಲದೆ, ಅದನ್ನು ಸತ್ಸಂಗ ಅಂತಾರೆ. ನಿಸ್ಸಂಗತ್ವೇ ಸತ್ಸಂಗತ್ವ. ಎಲ್ಲರೂ ತಮ್ಮ ಒಂದು ಬಂಧನಗಳನ್ನು ಬಿಡಿಸ್ಕೊಂಡು ನಿಸ್ಸಂಗ ಮಾಡಿಕೊಂಡಾಗ, ಆ ನಿಸ್ಸಂಗದಲ್ಲಿ ಎಲ್ಲರೂ ಸೇರಿದಾಗ ಆಗುವುದೇ ಸತ್ಸಂಗ ಅಂತಾರೆ. ಅಲ್ಲಿ ಕಾಮನ್ ವರ್ಲ್ಡ್, ಯು ಕ್ಯಾನ್ ಚೇಂಜ್ ದಿ ವರ್ಲ್ಡ್ ವಿತ್ ಯುವರ್ ಬೀಯಿಂಗ್ ದೇರ್. ಸಾಮಾನ್ಯವಾಗಿ ನಾವು ಪೂಜೆ ಸಮಯದಲ್ಲಿ ಧ್ಯಾನವನ್ನ ಮಾಡ್ತೀವಲ್ವಾ? ಈಗ ಪೂಜೆ ಮಾಡೋಕೆ ಮೊದಲು ನಾವು ಧ್ಯಾನ ಮಾಡ್ಬೇಕಾ ಅಥವಾ ಆಮೇಲೆ ಧ್ಯಾನ ಮಾಡ್ಬೇಕಾ? ಒಂದು ನಿಯಮ ಮಾಡ್ಕೊಳ್ಳೋದು ಒಳ್ಳೆಯದು. ನೀವು ಮಾಡ್ಕೊಂಡಿದ್ದೀರಾ, ಪೂಜೆಗೆ ಸಮಯದಲ್ಲಿ ಧ್ಯಾನ ಮಾಡಬೇಕು. ಪ್ರಾರ್ಥನೆ ಧ್ಯಾನದಿಂದ ಮುಗಿಯುತ್ತೆ, ಧ್ಯಾನದಿಂದ ಪ್ರಾರಂಭವಾಗುತ್ತೆ. ಇದೆಲ್ಲ ಕೇಳಿದ್ದೀರಾ, ನೋಡಿದ್ದೀರಾ. ಆ್ಯಕ್ಚುಲಿ ಭಾಳ ಬೇಸಿಕ್ಕಿಗೆ ಹೋದರೆ ಧ್ಯಾನ ನಮ್ಮ ಸಹಜ ಸ್ವರೂಪ, ಸಹಜ ಸ್ಥಿತಿ. ಅದು ಶಾಂತವಾಗಿರೋದು ನಮ್ಮ ನಿಜವಾದ ಸ್ವಭಾವ. ನಮ್ಮ ಸ್ವಭಾವದಲ್ಲಿ ನಾವಿರೋದು, ಧ್ಯಾನ ಸ್ಥಿತಿಯಲ್ಲಿರೋದು, ಅದು ಯಾವಾಗಲೂ ಇರಬೇಕು. ಇದೇ ನಮ್ಮ ಒಂದು ಜೀವನದ ಧ್ಯೇಯ. ಯಾವಾಗಲೂ ಶಾಂತವಾಗಿ ಕೂಲ ಕಾಮ ಇರಬೇಕು ಅನ್ನೋದು ಧ್ಯೇಯ. ಯಾಕೆಂದರೆ ನಮ್ಮ ಸ್ವರೂಪ. ಅದನ್ನು ಮರೆತಾಗೆಲ್ಲ ನಾವು ಶಾಂತವಾಗಿರಲ್ಲ, ಮರ್ತೋಗಿರ್ತೀವಿ. ನಮ್ಮ ಸ್ವರೂಪ ಶಾಂತಿ, ನೆಮ್ಮದಿ, ಸುಖ, ಆನಂದ ಅಂತ ಮರ್ತದ್ದೇ ಅದನ್ನು ಮಾಯೆ ಅಂತೀವಿ. ಫರ್ಗೆಟಿಂಗ್ ಯುವರ್ ಓನ್ ಡಿವೈನ್ ನೇಚರ್. ಆಮೇಲೆ ಏನು ಮಾಡ್ತೀವಿ?
ಆರೋಪ ಮಾಡಿಕೊಂಡು ಅಹಂಕಾರದಲ್ಲಿ ಮಾಯೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ. ಧ್ಯಾನ ಅಂದ್ರೇನು? ಮಾಯೆಯನ್ನು ಬಿಟ್ಟು ಸತ್ಯದಲ್ಲಿ ಸ್ವಲ್ಪ ಹೊತ್ತು ಹೋಗೋದು, ಪರಮಾತ್ಮನ ಸಂಘದಲ್ಲಿ ಇರೋದು. ಅದು ಧ್ಯಾನ, ಪೂಜೆ ಎಲ್ಲದರ ಒಂದು ಏನೇನು ನಾವು ದೇವರ ಹೆಸರಿನಲ್ಲಿ ಮಾಡ್ತೀವೋ ಎಲ್ಲವೂ ಕೂಡ ಮಾಯೆಯನ್ನು ಕಳಚೋದಕ್ಕೆ, ಮಾಯೆಯನ್ನು ಪಕ್ಕಕ್ಕೆ ತಳ್ಳೋದಕ್ಕೆ, ಮೋಡನ ಸರಿಸೋದಕ್ಕೆ. ಅದರಿಂದ ನೀವು ಧ್ಯಾನದಲ್ಲಿ ಇರಬೇಕು. ಆದರೆ ಇಲ್ಲ, ಅಕಸ್ಮಾತ್ ನೀವು ಆ ಸ್ಥಿತಿನಲ್ಲೇ ಇದ್ದರೆ ಪ್ರಾರ್ಥನೆ ಸ್ಟಾರ್ಟ್ ಮಾಡಿಬಿಡ್ಬೋದು, ಪ್ರೇಯರ್ಸು, ನಿಮ್ಮ ರೀತಿ ಪೂಜೆ ಎಲ್ಲ ನೀವು ಮಾಡೋಕ್ಕೆ ಶುರು ಮಾಡ್ಬೋದು, ಖುಷಿಯಾಗಿ ಆನಂದವನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ನಿಮ್ಮಲ್ಲಿ ಅದು ಇಲ್ಲದೇ ಇದ್ದರೆ ಆ ಸ್ಥಿತಿಗೆ ಬರಬೇಕು. ಫಸ್ಟು ತಯಾರು ಮಾಡ್ಕೊಳ್ಬೇಕು, ರೆಡಿ ಮಾಡ್ಕೊಳ್ಬೇಕು. ಬಾಡಿ ಸ್ಟಡಿಯಾಗಿ, ಮೈಂಡು ರೆಡಿಯಾಗಿ, ಬುದ್ಧಿ ಸಮತೋಲನದಲ್ಲಿ ಇರೋ ಹಾಗೆ, ಬೇರೆ ಯಾವ ಕಡೆನೂ ಗಮನ ಹೋಗದಿರೋ ಹಾಗೆ ಕಮಿಟ್ ಮಾಡಿಕೊಂಡು ಡೆಲಿಬರೇಟಾಗಿ ಡೆಲಿಜೆಂಟಾಗಿ ಕೂತ್ಕೋಬೇಕು. ಇಷ್ಟು ಮಾಡೋಕ್ಕೆ ಪ್ರಿಪರೇಷನ್ನು ಆ ಧ್ಯಾನದ ಟೆಕ್ನಿಕ್ಸ್, ಹಂತಗಳು ನಿಮ್ಮನ್ನು ಆ ಸ್ಥಿತಿಗೆ ರೆಡಿ ಮಾಡುತ್ತೆ. ಬಾಡಿ ಮೈಂಡ್ ಎಲ್ಲ ರೆಡಿ ಆದಮೇಲೆ ನೀವು ಇವಾಗ ರೆಡಿ ಇದ್ದೀರಾ, ಸ್ವಲ್ಪ ಧ್ಯಾನ ಕಂಟಿನ್ಯೂ ಮಾಡಿ. ಆ ಧ್ಯಾನ ಸ್ಥಿತಿನಲ್ಲೇ ಪೂಜೆಯನ್ನು ಮಾಡಿದಾಗ ಆ ಧ್ಯಾನದ ಸ್ಥಿತಿ ಉಳಿಸ್ಕೋಬೋದು, ರಿಟೈನ್ ಮಾಡ್ಕೊಳ್ಬೋದು ಬಹಳ ಹೊತ್ತು. ಧ್ಯಾನ ಆಮೇಲೆ ಆ ಪೂಜೆನ ಎಂಜಾಯ್ ಮಾಡ್ತೀವಿ. ಆಮೇಲೆ ಪುನಃ ಅದು ಪೂಜೆ ನಿಂತ ತಕ್ಷಣ ಧ್ಯಾನ ಆಗುತ್ತೆ. ಎದ್ದಾಗ ಧ್ಯಾನದಲ್ಲೇ ಇರ್ತೀವಿ. ಆವಾಗ ನಾವು ಒಳಗೆ ಹೋಗೋಕ್ಕೆ ಧ್ಯಾನನ, ಪೂಜೆನ ಬಳಸ್ಕೊಂಡು ನಮ್ಮ ಒಳಗೆ ಹೋಗೋಕ್ಕೆ ಉಪಯೋಗಿಸ್ಬೇಕೇ ಹೊತ್ತು ಹೊರಗಡೆ ಯಾವ ದೇವರೂ ಇಲ್ಲ, ಹೊರಗಡೆ ನಾವು ಯಾರನ್ನೂ ಕರೀತಾ ಇಲ್ಲ, ಹೊರಗಡೆ ನಾವು ಯಾರನ್ನೂ ಒಲಿಸ್ಕೋತಾ ಇಲ್ಲ, ಪೂಜೆ ಮಾಡ್ತಾ ಇಲ್ಲ. ಇಟ್ಸ್ ಎನ್ ಎಕ್ಸ್ಪ್ರೆಷನ್ ಅಷ್ಟೇ. ನಿಮ್ಮಿಂದ ಹೊರಗೆ ಹಾಕಿದ್ದು ಇಟ್ಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಆ್ಯಕ್ಷನ್, ಡೈನಮಿಕ್ ಆ್ಯಕ್ಷನ್. ಅದು ನಿಮ್ಮಿಂದ ಬರ್ತಾ ಇದೆ. ಭಕ್ತಿ ಉಕ್ಕಿ ಬಂದಾಗ ಏನಾಗುತ್ತೆ ಅಲ್ವಾ, ಎಲ್ಲ ಕಡೆನೂ ಹರಡ್ಕೊಳ್ಳಲ್ವಾ? ಆ ರೀತಿ ಇಟ್ಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಯುವರ್ ಯುವರ್ ಬೀಯಿಂಗ್, ಸ್ಟೇಟ್ ಆಫ್ ಬೀಯಿಂಗ್. ವಾಟ್ ಎವರ್ ಯು ಡೂ ಆಮೇಲೆ ಬಿಕಮ್ಸ್ ಪ್ರೇಯರ್, ವಾಟ್ ಎವರ್ ಯು ಡೂ ಬಿಕಮ್ಸ್ ಯಜ್ಞ, ವಾಟ್ ಎವರ್ ಯು ಡೂ ಬಿಕಮ್ಸ್ ಮೆಡಿಟೇಷನ್. ಏನು ಮಾಡಿದ್ರೂ ಅವನಿಗೆ ತಲುಪೋ ಹಂಗೆ ಮಾಡ್ತಾ ಇರ್ತೀರ. ಆ ಸ್ಥಿತಿಗೆ ಹೋಗೋಕ್ಕೆ ಇವೆಲ್ಲ ಪ್ರಿಪ್ರೇಷನ್. ನಿದ್ರೆನೂ ಒಂದು ಸ್ಥಿತಿ. ನಿದ್ರೆ ಡೀಪಾಗಿ ನಿದ್ದೆ ಮಾಡಿದಾಗ ಅದು ಲಯ ಸ್ಥಿತಿ. ಹೇಗೆ ಎದ್ದಾಗ ಅದು ನಾವು ಪರಿಪಾಲನೆ ಮಾಡ್ತೀವೋ, ನಿದ್ದೆ ಮಾಡಿದಾಗ ಲಯ, ಎಲ್ಲವೂ ಲಯವಾಗಿರುತ್ತೆ. ಇಲ್ಲಿ ಎನರ್ಜಿ, ಪ್ರಾಣಿಕ್ ಪವರ್ ಇಲ್ಲಿ ತುಂಬ ಇರುತ್ತೆ. ಹಾಗೆ ಕನಸು ನೋಡ್ತಿರ್ತೀವಿ ಬೆಳಗಿಂದು, ನಮ್ಮ ಹೋಪ್ಸು ಎಲ್ಲ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಬೆಳಗ್ಗೆ, ಅದೆಲ್ಲ ಇಲ್ಲಿ ಕನಸು ನೋಡ್ತೀವಿ. ಅದು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಅದು ಸೃಷ್ಟಿ ಅಂತ ಹೇಳ್ತಾರೆ. ಸೃಷ್ಟಿ, ಸ್ಥಿತಿ, ಲಯ, ಇದು ಮೂರು ನಿದ್ರೆ, ಎಚ್ಚರ ಮತ್ತು ಸ್ವಪ್ನ, ಈ ಮೂರು ಸ್ಥಿತಿಗಳಲ್ಲಿ ಇರುತ್ತೆ. ನಮಗೆ ಎನರ್ಜಿ ಫೀಲ್ ಆಗಬೇಕಾದ್ರೆ ಇದು ಮೂರು ಮೀರಿದ ಎನರ್ಜಿ ಒಂದಿದೆ. ಆ ಎನರ್ಜಿನಲ್ಲಿ ಈ ಮೂರು ಗುಣನೂ ಸತ್ವ, ರಜಸ್ಸು, ತಮಸ್ಸು, ಸೃಷ್ಟಿ, ಸ್ಥಿತಿ, ಲಯ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇದು ಮೂರೂ ಸೇರಿದಾಗ ಒಂದು ಫೋರ್ತ್ ವಿಲ್ ಅರೈಸ್ ಬೈ ಇಟ್ಸೆಲ್ಫ್. ಆ ಮೂರು ಒಂದು ಸೇರಿದಾಗ ಆ ಫೋರ್ತ್ ಸ್ಟೇಟ್ ಈಸ್ ದಿ ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಅದನ್ನು ಮೆಡಿಟೇಷನ್, ತುರ್ಯಾವಸ್ಥಾ ಅಂತ ಹೇಳ್ತಾರೆ. ತುರ್ಯಾವಸ್ಥಾ ಅಂದರೆ ಹುಬ್ಬಿನ ಮಧ್ಯದಲ್ಲಿ ಶಕ್ತಿ ಫೀಲ್ ಆಗುತ್ತಲ್ಲ, ಅದು ಧ್ಯಾನಾವಸ್ಥೆ. ಧ್ಯಾನಾವಸ್ಥೆ ಎಚ್ಚರಕ್ಕೂ ಮೀರಿದ್ದು, ಕನಸಿಗೂ ಮೀರಿದ್ದು, ನಿದ್ರೆಗೂ ಮೀರಿದ್ದು. ಇದು ತುರ್ಯಾವಸ್ಥೆ. ಇದಕ್ಕೇನು ಹೆಸರಿಲ್ಲ, ಅದು ತಾನಾಗ್ತಾನೆ ಆಗೋ ಅವಸ್ಥೆ ತುರ್ಯ ಅಂತ ಕರೀತಾರೆ. ಇದು ಫೋರ್ತ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಅಮ್ಮ, ಈ ಪ್ರಪಂಚವನ್ನ ಬದಲಾಯಿಸುವವರನ್ನ ಯೋಗಿಗಳು ಅಂತಾರ. ಅಂದ್ರೆ ಈಗ ನಾನು ಪ್ರಪಂಚನ ಬದಲಾಯಿಸ್ತೀನಿ ಅಂತ ಅನ್ಕೊಂಡು ಹೋಗ್ತಾ ಇರ್ತೀನಿ. ನನ್ನಂತ ಮನುಷ್ಯನನ್ನ ಬದಲಾಯಿಸುವವರನ್ನ ಯೋಗಿ ಅಂತ ಕರೀತಾರ, ಅಥವಾ ಪ್ರಪಂಚವನ್ನ ಬದಲಾಯಿಸುವವರು ಯೋಗಿಗಳಾಗಿರ್ತಾರ? ನಿಜವಾದ ಯೋಗಿಗಳಿಗೆ ಪ್ರಪಂಚ ಬದಲಾಯಿಸಬೇಕು ಅನ್ನೋದು ಗುರಿ ಆಗಿರಲ್ಲ. ಯಾರನ್ನೂ ಬದಲಾಯಿಸಬೇಕು ಅಂತ ಅವರು ಸನ್ನಾಹ ಪಡೋದಿಲ್ಲ. ಕಾನ್ಸ್ಟೆಂಟಾಗಿ ಅವರಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇರುವುದರಿಂದ ಅವರ ಇರುವಿಕೆ ಸಾಕು. ಯೋಗಿಗಳು ಎಲ್ಲಿ ಇರ್ತಾರೋ
ಆ ಜಾಗದಲ್ಲಿ ಏನು ಆಗಬೇಕೋ ಹೇಗಿರಬೇಕೋ ಹಾಗಿರುತ್ತೆ. ಎಲ್ಲ ಬದಲಾಗತ್ತೆ, ಹೇಗಿರಬೇಕೋ ಆ ಸ್ಥಿತಿಗೆ ಬಂದುಬಿಡುತ್ತೆ ಎಲ್ಲನೂ. ಎಲ್ಲ ಅದರದ್ರ ಜಾಗಕ್ಕೆ ಬರೋದು ಅಂತಾರಲ್ಲ, ಹಾಗೆ ಬದಲಾವಣೆ ಅನಿವಾರ್ಯವಾಗಿ ಆ್ಯಸ್ ಎ ರಿಸಲ್ಟ್ ಆಫ್ ಹಿಸ್ ಪ್ರೆಸೆನ್ಸ್. ಅವ್ರು ಬಂದ ತಕ್ಷಣ ಅಲ್ಲಿ ಏನೋ ಒಂದು ವಾತಾವರಣದಲ್ಲಿ ಬದಲಾವಣೆ ಕಾಣುತ್ತೆ, ಅನುಭವಕ್ಕೆ ಬರುತ್ತೆ. ಆ ಬದಲಾವಣೆ ಫಿಸಿಕಲಿ ಗೊತ್ತಾಗದೇ ಇದ್ರೂ ಅದು ಅನುಭವಕ್ಕೆ ಬರುತ್ತೆ. ಪ್ರತಿಯೊಬ್ಬರಲ್ಲೂ ಒಂದು ರೀತಿಯ ಎಚ್ಚರವಾಗುತ್ತೆ. ಆ ಥರ ಯೋಗಿ ಅಂದರೆ ಅವನು ಅವ್ರ ಜೊತೆ ಇದ್ದಾಗ ನಿನಗೆ ಶಕ್ತಿ ಬರುತ್ತೆ, ನಿನ್ನನ್ನು ನೀನು ಬದಲಾಯಿಸ್ಕೊಳ್ಳೋ ಶಕ್ತಿ. ಹಾಗೆ ನೀನು ಆ ಸ್ಥಿತಿನಲ್ಲಿದ್ದು ಒಂದು 10 ಜನ ಜೊತೆ ಹೋದರೆ ನಿನಗೊಂದು ಸ್ಥಿತಿ ಬರುತ್ತೆ, 10 ಜನರ ಮೇಲೆ ಪರಿಣಾಮ ಬೀರುವಂಥ ಶಕ್ತಿ. ಹೀಗೆ ಒಬ್ಬೊಬ್ಬರು 10 ಜನಕ್ಕೆ ಪ್ರೇರಣೆ, 10 ಜನ 100 ಜನಕ್ಕೆ ಪ್ರೇರಣೆ, ಆ 100 ಜನ 1000 ಜನಕ್ಕೆ ಪ್ರೇರಣೆ ಕೊಡ್ತಾ ಇದ್ದರೆ ಬದಲಾವಣೆ ಅನ್ನೋದು ಕಾನ್ಸಿಕ್ವೆನ್ಸ್ ಅಲ್ವಾ.